ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ವಾರದ ಬೆಚ್ಚ ಇರುವುದೆಲ್ಲ ಮೈಸೂರು ಪ್ರದೇಶದ ಹೊರಗೆ. ಹಳೆ ಮೈಸೂರು, ಕೊಡಗು, ಹಳೆ ಮೈಸೂರಿನಲ್ಲೆಲ್ಲ ಆಹಾರಕ್ಕೆ ತೊಂದರೆ ಇರಲಿಲ್ಲ. ಹಳೆ ಸರ್ಕಾರ ಅದೆಲ್ಲ ಸ್ವತಂತ್ರ ಸರ್ಕಾರ ಆಗಿತ್ತು. ಕೊಡಗಿನಲ್ಲಿ ಕೊಡಗರು, ಮೈಸೂರಿನಲ್ಲಿ ಹಳೆ ಮೈಸೂರು, ಹಾಸನ, ಚಿಕ್ಕಮಗಳೂರು, ಈ ಕಡೆ ಹುಣಸೂರುವರೆಗೆ ಹಳೆ ಮೈಸೂರು. ಅಲ್ಲಿ ನಿಮ್ಮ ತೊಂದರೆ ಇಲ್ಲ, ಸಮೃದ್ಧಿಯಾಗಿ ಇತ್ತು ಎಲ್ಲವೂ. ಇಲ್ಲಿ ಜನಗಳು ಕಷ್ಟ ಇತ್ತು. ಹೊರಲ್ಡ್ ವಾರ್ನಲ್ಲಿ ಇಲ್ಲಿ ಕಷ್ಟ ಇತ್ತು. ಇಲ್ಲಿ ಬ್ರಿಟಿಷರ ಕೈವಹಿಸಿದ್ದದ್ದು. ಕಡೆಗೆ ರಾಜ್ಯ ಆಯಿತು. ರಾಜ ನಂತರ ಒಂದು 6 ತಿಂಗಳಾಗುವಾಗ 2ನೇ ವರ್ಷಕ್ಕಾಗುವಾಗ ಮೈಸೂರು ಸೇರಬೇಕು ಅಂದರೆ, ಮೈಸೂರು ಸೇರುವಾಗ ಇನ್ನೊಂದು ಗುಂಪು ಸೇರಿ ನಮಗೆ ಪಾಕಿಸ್ತಾನ ಬೇಕು, ಮುಸ್ಲಿಮರ ದೊಡ್ಡ ಚಳವಳಿ. ಹಾಗೆ ಪಾಕಿಸ್ತಾನ, ಒಂದು ಪೂರ್ವ ಪಾಕಿಸ್ತಾನ, ಈ ಮತ್ತೊಂದಿದೆ ಪಾಕಿಸ್ತಾನ 2 ತುಂಡು ಮಾಡಿ ನೆಹರು ಕೊಟ್ಟದ್ದು. ಇದು ಏನೋ ಬುದ್ಧಿ ಹಂಚ್ಕೊಂಡಾಯ್ತು. ಕಾಲಕ್ರಮೇಣ ಪೂರ್ವ ಪಾಕಿಸ್ತಾನ ಅಂತ ಹೇಳುವಂಥ ಜಾಗ ಸಂಪೂರ್ಣ ಹಿಂದೂಗಳಿಗೆ ಅಪಾಯದ ಜಾಗ ಆಯಿತು. ಗಲಾಟೆ ಹೆಚ್ಚಿತು. ಆಗ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಇದ್ದಾರೆ, ಮತ್ತು ಪಟೇಲ್, ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್, ಇವರು ಹೌದಪ್ಪ, ನನಗೆ ಬಾಯ್ಪಾಠ ಬರ್ತಿತ್ತು. ವಲ್ಲಭಭಾಯ್ ಪಟೇಲ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ವಲ್ಲಭಾಯ್ ಪಟೇಲ್ ಅಲ್ಲಿ ಇವರನ್ನು ಬಾಂಗ್ಲಾಗಳಿಗೆ ಬಿಟ್ಟು ವಾರ ಆಯಿತು. ವಾರ ಆಗಿ ಸಂಪೂರ್ಣ. ಆವಾಗ ವಾರ ನಿಲ್ಲಿಸ್ಬೇಕಂದ್ರೆ ಹೊರಗಿಂದ ಹೇಳಿಸಿದ್ರು ಮಸ್ತ್ ತುಂಬ. ಪ್ರಧಾನಿ ಇಂದಿರಾ ಗಾಂಧಿ ಪ್ರಧಾನಿ, ಈ ಮಾಣಿಕ್ ಶಾ ಅಂತ ಹೇಳುವವರು ಕ್ಯಾಪ್ಟನ್. ಹಾಗೆ ನಿಲ್ಲಿಸಿ ವಾರ ನಡೀತಿತ್ತು. ಯಕ್ಷಗಾನದ ವಿವಾದ, ಕದಿಲ್ ಮೇಳ, ಕಟೀಲ್ ಮೇಳ, ಮುಲ್ಕಿ ಮೇಳ, ಇಲ್ಲಿ ಕೂಡ್ಲು ಮೇಳ, ಪೂರ ಒಂದಕ್ಕೊಂದು ಮೇಳಗಳು ವಿರೋಧ. ಕಲ್ಲಾಡಿ ಗೊರಶೆಟ್ಟಿ ಎನ್ನುವರು, ಕಲ್ಲಾಡಿ ಗೊರಶೆಟ್ಟಿ ಅವರು ಕರ್ನಾಟಕ ಮೇಳ ಅಂತ ಸ್ವಂತ ಮಾಡ್ಕೊಂಡ್ರು ಥಿಯೇಟರ್. ಅದಕ್ಕೆ ನಮ್ಮ ಒಂದೇ ಗೊತ್ತಿನವರು ಮೈಂದಪುರಾಗಿ ಭಾಗವತರು. ಆಗ ಹಿಮ್ಮೇಳಕ್ಕೂ ಇವರನ್ನು ಇದೆಲ್ಲ ಮಾಡಿ, ನಾನು ಯಕ್ಷಗಾನದಲ್ಲಿರೋ ಮೋಹಕ್ಕೆ ಅವರಲ್ಲಿ ಹೋಗ್ತಾ ಬರ್ತೇನೆ. ಅವರು ಒಂದೊಂದು ದಿವಸ ರಾಜ್ಯ ಮಾಡಲಿಕ್ಕೆ ಶುರು ಮಾಡಿದರು. ಇವತ್ತೊಂದು ದಿವಸ ನೀನೇ ಬಾರಿಸ್ಬಿಟ್ಟು ಬರೀ ಬೆಳಗಾದರೆ ಮಧ್ಯದಲ್ಲಿ ಹೊಡೆದು ಚೆಂಡ ನನಗೆ ಬರುವುದಿಲ್ಲ, ಚೆಂಡ ಬೆಲೆ ಇನ್ನೊಬ್ಬ ಬಾರಿಸ್ತಿದ್ದ. ಹಾಗೆ ಅವರ ಚೆಂಡ ಬೇಡ, ಅದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ, ಮಧ್ಯದಲ್ಲಿ ಎಲ್ಲ ಮಧ್ಯದಲ್ಲಿ ಕಾಣ್ತದೆ ಬೆಳಗಾದರೆ. ವಿಶೇಷ ಏನಂದರೆ ನಾರಂಪಾಡಿ ಸುಬ್ಬಯ್ಯ ಶೆಟ್ಟಿ, ಅಳಕೆ ರಾಮಯ್ಯ, ಇವರೆಲ್ಲ ಒಳ್ಳೆ ವೇಷಧಾರಿಗಳು. ಭಾರಿ ಸಂಭಾಷಣೆ ಕೇಳೋದಕ್ಕೆ ಅಷ್ಟು ಚೆನ್ನಾಗಿತ್ತು ವೇಷಧಾರಿ. ಮದ್ದಿನಾಗೆ ಕುಣಿತ ಕಡಿಮೆ ಆಯಿತು, ಸಂಭಾಷಣೆಗಳು. ಇಲ್ಲಿ ಈ ಅರ್ಥಧಾರಿ ಪೊಳಲಿ ಶಾಸ್ತ್ರಿಗಳು,
ಪೆಡಲ ಕೃಷ್ಣ ಭಟ್ರು, ಶ್ರೇಣಿಯವರು, ಇವರೆಲ್ಲ ಇವ್ರದೊಂದು ಗ್ರೂಪ್ ತಾಳಮದ್ದಲೆ ಕೂತ್ಕೊಂಡು ಮಾತಾಡೋದ್ರಲ್ಲಿ. ಆಗ ಅದರಲ್ಲಿ ಆಟದಲ್ಲಿ ಆಗೋದು. ಹಾಗೆ ಇದ್ದಾಗ ಸ್ವಲ್ಪ ಆ ಯಕ್ಷಗಾನ ಬದಲಾವಣೆ ಆಯಿತು, ಲಾಟಪಟ ಆಯಿತು. ಅವರು ಅದಕ್ಕೆ ಈ ಸಂಭಾಷಣೆ ಅದಕ್ಕೆ ಜನರು ಸೇರ್ತಾರೆ. ಅದು ಕಾಲಕ್ರಮೆ ನಾನು ಕೆಲವು ದಿವಸ ಸುಧಾರಿಸಿದಾಗ ಅಣ್ಣನ ಬದಲಿಗೆ ಹೋಗಿದ್ದೆ. ನನಗೆ ಸಾಕಾಯ್ತದೆ ಬೆಳಗಾದವರೆಗೆ ಕೂತ್ಕೊಂಡು. ಕೆಲವು ದಿವಸ ನಾನು ಮಾರಪ್ಪ ಕಟ್ಟಿ ಮೈಸೂರಿಗೆ ಹೋಗ್ತಿದ್ದೆ. ರಾಮನವಮಿಗೆ ನನಗೆ ಮಡಿಕೇರಿಯಲ್ಲಿ 1 ವಾರ ಕಾರ್ಯಕ್ರಮ. ರಾಮನವಮಿಗೆ ಮಡಿಕೇರಿ, ಆಗ ನಾವೇ ಅಲ್ಲಿ ಶುರು ಮಾಡಿದ್ವಿ. ಮಡಿಕೇರಿ ರಾಮ ಮಂದಿರ ಸ್ವಲ್ಪ ಎಲ್ಲರಿಗೂ ಭಾರಿ ಪ್ರೀತಿ ಆಯಿತು. ಸ್ವಲ್ಪ ಯಕ್ಷಗಾನಕ್ಕೆ ನಮ್ಮ ಜನಗಳಿದ್ದಾರೆ ಅಂತ ಸುಮ್ಮನೆ ಕುಶಾಲಿಗೆ ಹೋಗಿ ಬಾರಿಸ್ಕೊಂಡಿದ್ದೆ ಅಷ್ಟೇ. ನನಗೆ ಇಲ್ಲಿ ಕೊಡನಲ್ಲೂರು ರಾಜ ಅಂತ ಇಲ್ಲಿ ಪ್ರೊಫೆಸರ್ ಇದ್ದರು. ಅವರಿಗೆ ನಾನು ಟ್ಯೂಷನ್ ಮಾಡ್ತಾಯಿದ್ದೆ ಕಾಲೇಜಿಗೆ. ಟ್ಯೂಷನ್ ಮಾಡುವಾಗ ಯಕ್ಷಗಾನದ ಕಥೆಗಳಿಯ ಸುದ್ದಿ ಮಾತಾಡಿ ನನಗೆ ಹೇಳಿ ಹೋಯಿತು. ಪಾರ್ಥಿಬನ ಪದ್ಯಗಳು ಇಂಥದ್ದೆಲ್ಲ ಉಂಟು. ಅವ್ರು ಹೇಳಿದ್ರು ನಾವು ಇದನ್ನು ಕಥೆಗಳಿಗೆ ಮಾಡುವ ಅಂತ. ಶೂರ್ಪನಖಿಯ ವಿರಹ ಪದ್ಯಗಳು. ರಾಘವ ನರಪತೆ ಶಣ್ಣು ಮಮ ವಚನಮು ನೀ ಗುಣ ನಿಧಿಯಂದು ನಿನ್ನ ಸೇರಿದೆ ಬಂದು. ನೀ ಗುಣ ನಿಧಿಯಂದು ನಿನ್ನ ಸೇರಿದೆ ಬಂದು. ರಾಘವನರ ವಚೆ ಶರಣು ಮಮ ವಚನ. ಇದು ಪಾರ್ಥಿವ ಬಂದು ಎಲ್ಲ ಸಂಸ್ಕೃತ ಬೆಳಕೆ ಉಂಟು. ಅದನ್ನು ಅವರಿಗೆ ಹಾಡಿ ತೋರಿಸಿದಾಗ ನಾವು ಕಥೆಗಳು ಮಾಡೋದು. ಈ ಹುಚ್ಚಪ್ಪ ರಾಜನಗಿರಿಗೆ ಹೇಳಿ ಅವರವರು ಮಾತಾಡಿಕೊಂಡು ಪ್ರಿಂಟಲ್ಲೇ ಹೆಸರೇ ಕೊಟ್ಟಿದ್ರು. ಅರ್ಧ ಅವ್ರದ್ದು ಸಾಲಿಗ್ರಾಮ ಮೇಳದವ್ರದ್ದು, ಅರ್ಧ ಪಟ್ಟಾಭಿಷೇಕ, ರಾಮ ಪಟ್ಟಾಭಿಷೇಕ. ಅದು ನೆಕ್ಸ್ಟ್ ಪಂಚವಟಿಗೆ ಬರುವಲ್ಲಿಂದ ಈ ಕಥೆ. ಇದನ್ನು ನಾನು ಮಾಡಿ ಬೆಳಗಾದಲ್ಲಿ ಮಾಡಿ. ಅದರಲ್ಲಿ ಶಿವಪಾಲ ಅಂತ ಪಯ್ಯನೂರಿನವರು ಬಂದು ರಾಮ ಭಾರಿ ಚೆನ್ನಾಗಿ ಮಾಡಿದರು. ಒಳ್ಳೆ ಹಿಮ್ಮೇಳತ್ತಿದ್ದು, ಒಳ್ಳೆ ಹೆಸರು ಬಂತು. ಈಗಲೂ ಬಂದು ಅವರು ಮಲ್ಪೆಯಿಂದ ಸಾಂಬಕರು ಅವರ ಹೆಂಡತಿ ಎಲ್ಲ ಬಂದಿದ್ದರು. ಒಳ್ಳೆಯದಾಯಿತು ಕಾರ್ಯಕ್ರಮ. ಒಳ್ಳೆಯದಾದರೆ ಲವಣಿ ಕೊಡುವವರಿಲ್ಲ. ಹಾಗೆ ಕಲ್ಲಿಗೊಟ್ಟೆಯಿಂದ ಬಂದು ಮಂಗಳೂರಿಗೆ ಹೋದಾಗ ಅದು ಆಲ್ ಇಂಡಿಯಾ ರೇಡಿಯೋ ಎಷ್ಟು ಪ್ರಯತ್ನ ಮಾಡಿದರೂ ಬಿ ಗ್ರೇಡ್ ಸಿಗ್ತದೆ. ಬಿ ಸಿಗೋದು ಕಷ್ಟ, ಎ ಗ್ರೇಡ್ ಸಿಗೋದು ಕಷ್ಟ. ಬಿ ಗ್ರೇಡ್ ಸಿಗ್ತದೆ. ಅದು ಸರಿಯಾಗಿ ಸಿಗ್ತಿತ್ತು. ನನಗೆ ಬಿ ಗ್ರೇಡಿಂದ ಸ್ಥಳೀಯರ ಒಟ್ಟಿಗೆ ಮೃದಂಗ ನುಡಿಸೋದಕ್ಕೆ ಅಕಾಂಪನಿಮೆಂಟಿಗೆ ಕೊಡ್ತಾಯಿದ್ದೆ. ಸ್ಥಳೀಯರೆಲ್ಲ ಆಡಿದಾಗ ಬಿ ಗ್ರೇಡ್ನಲ್ಲಿ ನಾನು ಅದನ್ನೇ ಮಾಡ್ತಾಯಿದ್ದೇವೆ. ಅದಕ್ಕಿಂತ ಹೆಚ್ಚಿಗೆ ನಾನು ಹೋಗ್ತಾಯಿದ್ದೆ. ಮತ್ತು ಪಬ್ಲಿಕ್ನಲ್ಲಿ ನನಗೆ ಸಿಕ್ಕ ಸ್ಥಾನಮಾನ ಅದರಲ್ಲಿ ಅಷ್ಟೇ. ಆದರೆ ಗ್ರೇಡು ರೇಡಿಯೋ ಸೆಂಟ್ರಲ್ಲಿನ ಗ್ರೇಡು ಅದೊಂದು ಆಧಾರ. ಗ್ರೇಡ್ ಸಿಕ್ಕೋದು ಅದನ್ನು ಉಳಿಸ್ಕೊಂಡು ಬಂದಿದ್ದೆ. ರೇಡಿಯೋ ಗ್ರೇಡಿನಲ್ಲಿ ಅದು ಬೇಕು ಅಂತ ಇಟ್ಕೊಂಡಿದ್ದೆ. ಇದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.